ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಇವತ್ತು ಈ ಹೊತ್ತು ಇನ್ನೊಂದು ವಿಶೇಷ ಸಿನಿಮಾ ಬಗ್ಗೆ ನಿಮಗೆ ಹೇಳಲೇಬೇಕು, ಇದನ್ನು ನಿಮ್ಮವರೆಗೂ ತಲುಪಿಸಲೇಬೇಕು ಅನ್ನೋ ಉದ್ದೇಶದಿಂದ ಈ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಸಿನಿಮಾ ಮತ್ಯಾವುದೂ ಅಲ್ಲ, ಹೆಬ್ಬುಲಿ ಕಟ್. 4ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಯಿತು, ಹೆಬ್ಬುಲಿ ಕಟ್ ಅಂತ. ಇದಕ್ಕೂ ಮೊದಲೇ ಸುಮಾರು ಒಂದು ತಿಂಗಳು ಹಿಂದೆನೇ ನಾನೊಂದು ಕಾರ್ಯಕ್ರಮ ಮಾಡಿದ್ದೆ ಹೆಬ್ಬುಲಿ ಕಟ್ ಚಿತ್ರತಂಡದ ಬಗ್ಗೆ. ಮತ್ತು ಆ ಸಿನಿಮಾನ ನೋಡಿ ನಾನು ತುಂಬ ಖುಷಿಪಟ್ಟು ಆ ತಂಡದ ಜೊತೆಗೆ ಒಂದಷ್ಟು ಡಿಟೇಲ್ಡಿಂಗ್ ಆಗಿ ನಮ್ಮ ಹತ್ರ ಒಂದಷ್ಟು ಎಪಿಸೋಡ್ ಮಾಡಿದ್ವಿ ನಮ್ಮ ಚಾನಲಲ್ಲಿ. ಅದನ್ನೆಲ್ಲ ನೀವು ನೋಡಿರ್ತೀರ. ಸೊ ಸಿನಿಮಾ 4ನೇ ತಾರೀಕು ರಿಲೀಸ್ ಆಯಿತು. ನಾನು ಇದರ ಹಿಂದೆ XY ಅನ್ನೋ ಸಿನಿಮಾ ರಿಲೀಸ್ ಆದಾಗ ರೀಸೆಂಟಾಗಿ ಆ ಸಿನಿಮಾ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅಂದರೆ ಇವತ್ತಿನ ಸಿನಿಮಾ ಸಿಚುವೇಶನ್, ಇವತ್ತಿನ ಸಿನಿಮಾ ಮಾರುಕಟ್ಟೆ ಮತ್ತು ತಲುಪಿಸ್ತಾ ಇದ್ದಂಥ ರೀತಿ, ಮತ್ತು ಪ್ರೇಕ್ಷಕರು ಅದನ್ನು ನೋಡ್ತಾ ಇರೋ ರೀತಿ, ಕನ್ನಡ ಪ್ರೇಕ್ಷಕರು. ಸೊ ಈ ಒಂದು ವಿಚಾರಕ್ಕೆ ಒಂದಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಜನ ಅವರೇ ಬಂದು ಸಿನಿಮಾ ನೋಡಬೇಕು, ಜನ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ವಿಷಯ. ಆರ್ಗ್ಯಾನಿಕ್ ಆಗಿ ಸಿನಿಮಾ ಒಂದು ಯಾವಾಗಲೂ ಬಾಯಿ ಮಾತಿಗೆ ಬರಬೇಕು, ಆವಾಗ ಆ ಸಿನಿಮಾ ರೀಚ್ ಆಗುತ್ತೆ, ಆವಾಗ ಆ ಸಿನಿಮಾ ಸಕ್ಸಸ್ ಆಗುತ್ತೆ. ಅಂತಹ ಸಿನಿಮಾಗಳನ್ನು ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಒಂದು ವಿಷಯನ ನಾನು ಮಾತಾಡಿದ್ದೆ. ಅಂಥದ್ದೊಂದು ವಿಶೇಷ ವಿಷಯ ಈ ಸಿನಿಮಾಗೆ ಆಗ್ತಾ ಇದೆ, ಹೆಬ್ಬುಲಿ ಕಟ್ಟಿಗೆ. ಹೆಬ್ಬುಲಿ ಕಟ್ಟು ತುಂಬ ದೊಡ್ಡ ಸಿನಿಮಾ ಅಲ್ಲ, ದೊಡ್ಡ ಪ್ರಚಾರದ ಬಜೆಟ್ ಅವ್ರ ಹತ್ರ ಇರಲಿಲ್ಲ. ಸೊ ಒಂದಷ್ಟು ಸ್ವಇಚ್ಛೆಯಿಂದ ಒಂದಷ್ಟು ಮನಸ್ಸುಗಳು, ಸಿನಿಮಾ ಪ್ರೀತಿಸುವಂಥ ಮನಸ್ಸುಗಳು ಆ ಸಿನಿಮಾನ ನೋಡಿ ಕೊಂಡಾಡುವಂತಹ ವಿಚಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸ್ತೀನಿ ಈ ಒಂದು ಮೂಲಕ. ಯಾಕೆಂದರೆ ಸಾಕಷ್ಟು ಮಂದಿ ಸ್ವಇಚ್ಛೆಯಿಂದ ಹೆಬ್ಬುಲಿ ಕಟ್ ಟೀಸರ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಅಥವಾ ಆ ಒಂದು ಕಂಟೆಂಟ್ನ ನೋಡಿ, ಇಲ್ಲ ಈ ಸಿನಿಮಾ ನೋಡಬೇಕು, ಇದರಲ್ಲಿ ಏನೋ ಬೇರೆ ಇದೆ ಅಂತ ಹೇಳಿ ಹುಡ್ಕೊಂಡೋಗಿ ಸಿನಿಮಾನ ನೋಡಿ ವಿಮರ್ಶೆಗಳು ಹಾಕಿದ್ದಾರೆ, ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಡಿಯನ್ಸು ಸ್ವಇಚ್ಛೆಯಿಂದ ಥಿಯೇಟ್ರ್ ಹತ್ರ ಬರ್ತಿದ್ದಾರೆ. ತುಂಬ ದೊಡ್ಡ ಪಬ್ಲಿಸಿಟಿ ಏನಾಗಿಲ್ಲ, ತುಂಬ ಸಣ್ಣ ಪ್ರಮಾಣದಲ್ಲಿ ಆಗಿದಂತಹ ಸಿನಿಮಾ ಇದು. ಸೊ ಈ ಸಿನಿಮಾಗೆ ಇವತ್ತು ಡೇ ಬೈ ಡೇ ಇಂಪ್ರೂವ್ ಆಗ್ತಿರುವಂತಹ ಶೋಸ್ ಆಗಲಿ, ಜನ ಬಂದು ನೋಡ್ತಾ ಇರೋ ರೀತಿ ಆಗಲಿ ತುಂಬ ಹೆಮ್ಮೆ ಪಡುವಂಥ ವಿಷಯ ಇದು. ಇದೇ ಆಗಬೇಕಾಗಿರೋದು. ಇಂಡಸ್ಟ್ರಿ ಆ ಸಿನಿಮಾ ಓಡ್ತಾ ಇಲ್ಲ, ಈ ಸಿನಿಮಾ ಓಡ್ತಾ ಇಲ್ಲ, ಜನನ ಬ್ಲೇಮ್ ಮಾಡೋದಂದರೆ ನಿಮ್ಮನ್ನು ಬ್ಲೇಮ್ ಮಾಡೋದಾಗಲಿ ಅಥವಾ ಮೇಕರ್ಸ್ನ ಬ್ಲೇಮ್ ಮಾಡೋದಾಗಲಿ ಅದು ಯಾವುದೂ ಇಲ್ಲದೇನೆ, ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಯಾವ ರೀತಿ ಜನ ನುಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಸಣ್ಣ ಪ್ರಮಾಣದಲ್ಲಿ ಇದು ಶುರುವಾಗಿದೆ. ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ಎಲ್ಲ ಶಕ್ತಿ ನಿಮ್ಮಲ್ಲಿದೆ. ನೀವು ಕನ್ನಡ ಸಿನಿಮಾ ಪ್ರೇಮಿಗಳು, ಸಿನಿಪ್ರಿಯರು, ಈಗ ನನ್ನ ಈ ಒಂದು ಕನ್ನಡ ಪಿಕ್ಚರ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರಿ, ಅಥವಾ ಇವರೆಲ್ಲರೂ ಕೂಡ, ನೀವೆಲ್ಲ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿ ಕೂಡ ಈ ಸಿನಿಮಾನ ನೋಡಿ ಆಶೀರ್ವದಿಸಿದ್ರೆ ಇಂತಹ ಸಿನಿಮಾಗಳು ಮತ್ತೊಂದಷ್ಟಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೆಬ್ಬುಲಿ ಕಟ್ಟು ಅನ್ನೋ ಸಿನಿಮಾ ಸಾಮಾನ್ಯ ಸಿನಿಮಾ ಅಲ್ಲ. ನೀವು ನೋಡೋದಕ್ಕೆ ಸಣ್ಣ ಸಿನಿಮಾ, ಯಾವುದೋ ಹೊಸಬರು ಮಾಡಿದ್ದಾರೆ ಇದೆಲ್ಲ ಅನ್ಕೋಬೋದು. ಹೆಬ್ಬುಲಿ ಕಟ್ಟು ವಿಶೇಷವಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ನೋಡಲೇಬೇಕಾದಂಥ ಸಿನಿಮಾ. ಹಾಗೆಯೇ ಕಿಚ್ಚ ಸುದೀಪ್ ಅವರವರೆಗೂ ಈ ವಿಷಯ ತಲುಪಿದ್ರೆ ಭಾಳ ಸಂತೋಷ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅವ್ರವರೆಗೂ ರೀಚ್ ಮಾಡೋವಂಥ ಕೆಲಸ ಈ ಸಿನಿಮಾ ಬಗ್ಗೆ ಆಗಲಿ, ಮತ್ತು ಈ ಸಿನಿಮಾ ಬಂದಿರೋದು, ಮತ್ತು ಈ ಸಿನಿಮಾ ರಿವ್ಯೂಸ್ ಆಗಲಿ, ಈ ಸಿನಿಮಾ ತಂಡದ ಬಗ್ಗೆ ಆಗಲಿ ಅವ್ರವರೆಗೂ ರೀಚ್ ಮಾಡೋವಂಥ ಕೆಲಸ ಯಾರಾದರೂ ಮಾಡಿದ್ರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ಈ ಸಿನಿಮಾ ಅವ್ರಿಗೆ ರೀಚ್ ಆದ ಮೇಲೆ, ಅವರು ಮಾತನಾಡಿದ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ಲು ಈ ಸಿನಿಮಾದೊಳಗಡೆ ಇದೆ. ಕಾರಣ ಅವರದ್ದೇ ವಿಷಯ. ಸೊ ಹೆಬ್ಬುಲಿ ಸಿನಿಮಾ ಮತ್ತು ಹೆಬ್ಬುಲಿ ಕಟ್ ಅವರ ಹೇರ್ ಸ್ಟೈಲ್ ವಿಚಾರಕ್ಕೆ, ಹೆಬ್ಬುಲಿ ಸಿನಿಮಾ ಬಂದಾಗ ನೀವೆಲ್ಲ ನೋಡಿದ್ರಿ, ಕೇಳಿದ್ದೀರಾ ಎಷ್ಟು ದೊಡ್ಡದಾಗಿ ವೈರಲ್ ಆಯಿತು ಆ ಒಂದು ಸುದೀಪ್ ಅವರ ಹೇರ್ ಸ್ಟೈಲ್ ಅಂತ. ಆ ವಿಷಯನ ಇಟ್ಕೊಂಡು ಒಂದು ಗಂಭೀರವಾಗಿರುವಂತಹ ಒಂದು ವಿಚಾರವನ್ನು ನಿರ್ದೇಶಕ ಭೀಮರಾವ್ ಅವರು ಈ ಪಿಕ್ಚರಲ್ಲಿ ಮಾತಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಇವತ್ತು ಎಷ್ಟೇ ಎಜುಕೇಟ್ಸ್ ನಾವಾಗಿದ್ರು, ಎಷ್ಟೇ ಶೈಕ್ಷಣಿಕವಾಗಿ ನಾವು ಮುಂದುವರೆದ್ರು, ಸಾಮಾಜಿಕವಾಗಿ ನಾವು ಮುಂದುವರೆದ್ರು, ಇನ್ನೂ ಒಂದಷ್ಟು ಪಿಡುಗುಗಳು ನಮ್ಮ ನಡುವೆ ಇದೆ. ಅದು ಶೈಕ್ಷಣಿಕವಾಗಿ ಮುಂದುವರೆದಿರುವಂಥರ ನಡುವೆ ಜಾಸ್ತಿ ಇದೆ ಅನ್ನೋದೇ ವಿಪರ್ಯಾಸ. ಸೊ ಅಂಥ ಒಂದು ವಿಷಯನ ಇವರು ಈ ಸಿನಿಮಾದಲ್ಲಿ ಹೆಬ್ಬುಲಿ ಮತ್ತು ಹೆಬ್ಬುಲಿ ಕಟ್ ಆ ಎರಡು ವಿಷಯನ ಇಟ್ಕೊಂಡು ತುಂಬ ಗಂಭೀರವಾಗಿ ಅದನ್ನು ಹೇಳಿದ್ದಾರೆ, ತುಂಬ ಮನರಂಜನಾತ್ಮಕವಾಗಿ ಹೇಳಿದ್ದಾರೆ. ಅದಕ್ಕೆ ತುಂಬ ಖುಷಿ ಪಡಬೇಕು. ಅಂದರೆ ಯಾವುದೋ ಡಾಕ್ಯುಮೆಂಟೇಷನ್ ಹೇಳಿದೆ ಅಥವಾ ಯಾವುದೋ ಒಂದು ತತ್ವ ಸಿದ್ಧಾಂತ ಥರದ್ದು ತುರುಕದೆ ಒಂದು ರಂಜನೆಯ ಒಂದು ಲೇಯರ್ನ ಇಟ್ಕೊಂಡು ಈ ಥರದ್ದೊಂದು ಸಿನಿಮಾನ ಹೆಂಗೂ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಮೌನೇಶ್ ನಟರಂಗ ಅನ್ನೋ ಹುಡುಗ, ರಂಗಭೂಮಿ ಕಲಾವಿದ, ಆ ಹುಡುಗನ ಪರ್ಫಾರ್ಮೆನ್ಸು, ಮಾದೇವ್ ಅಡಪದ್ದು, ಮತ್ತು ಹೊಸದಾಗಿ ಈ ಒಂದು ಚಿತ್ರದ ಮೂಲಕ ಹುಡುಗಿ ಪರಿಚಯ ಆಗಿದ್ದಾರೆ ಅನನ್ಯ ನಿಹಾರಿಕಾ. ಸೊ ಈ ರೀತಿ ಪಾತ್ರಧಾರಿಗಳು, ಅಂದರೆ ನೀನಾಸಂ ಸತೀಶ್ ಅವರು ಈ ಪಿಕ್ಚರ್ ನೋಡಿ ಏನಕ್ಕೆ ಬಂದರು, ಏನಕ್ಕೆ ಪ್ರೆಸೆಂಟ್ ಮಾಡಿದ್ರು ಅನ್ನೋದಕ್ಕೆ ಆನ್ಸರು ಇಲ್ಲಿದೆ. ಅಂದರೆ ಸಿನಿಮಾ ಪ್ರೀತಿಸೋ ಮನಸ್ಸುಗಳು, ಸಿನಿಮಾ ನೋಡೋ ಮನಸ್ಸುಗಳು ಖಂಡಿತವಾಗ್ಲೂ ಈ ಸಿನಿಮಾ ನೋಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಇವತ್ತಿನ ಸಿನಿಮಾ ವಿಚಾರಕ್ಕೆ, ಸಿನಿಮಾ
ಬೆಳವಣಿಗೆಯ ವಿಚಾರಕ್ಕೆ ಅಥವಾ ಸಿನಿಮಾ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ಪ್ರೇಕ್ಷಕರು ಮಾತಾಡ್ತಾ ಇರೋ ರೀತಿಗೆ ಅಥವಾ ಮೇಕರ್ಸ್ ಒಳಗಡೆ ಆಗ್ತಿರೋ ಚರ್ಚೆಗೆ ಎಲ್ಲದಕ್ಕೂ ಉತ್ತರ ಈ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ಹೆಬ್ಬುಲಿ ಕಟ್ ಬಗ್ಗೆ ಎಲ್ಲರೂ ಗಮನ ಕೊಡಿ. ವಿಶೇಷವಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಈ ಒಂದು ವಿಚಾರಕ್ಕೆ ಗಮನ ಕೊಟ್ಟರೆ ಭಾಳ ಒಳ್ಳೆಯದು, ಭಾಳ ದೊಡ್ಡ ಸಹಾಯ ಆಗುತ್ತೆ ಈ ಸಿನಿಮಾಗೆ. ಹಾಗೆಯೇ ಕಿಚ್ಚ ಸುದೀಪ್ ಅವರು ಈ ಸಿನಿಮಾನ ನೋಡಿದ್ದಲ್ಲಿ ಅಥವಾ ಈ ತಂಡನ ಕರೆದು ಮಾತಾಡಿದ್ದಲ್ಲಿ, ಅದು ಒಂದಷ್ಟು ಜನಕ್ಕೆ ತಲುಪಿದ್ದಲ್ಲಿ ಈ ಸಿನಿಮಾ ಖಂಡಿತವಾಗ್ಲೂ ಅವರು ಏನು ಅಂದ್ಕೊಂಡಿದ್ರು ಅಥವಾ ಅವರು ಆ ಸಿನಿಮಾಗಿರೋ ಏನು ತಾಕತ್ತಿದೆ ಅಥವಾ ಆ ಸಿನಿಮಾದ ಸತ್ವಕ್ಕೆ ಏನಿದೆ ಅದಕ್ಕೆ ಇನ್ನೊಂದು ಅರ್ಥ ಸಿಗುತ್ತೆ, ಅದು ಫಲಿಸುತ್ತೆ ಅನ್ನೋ ಒಂದು ಅಭಿಲಾಷೆ ನನಗೆ. ಸೊ ಹೆಬ್ಬುಲಿ ಕಟ್ ಸಿನಿಮಾ ಬಂದಿದೆ, ಯಶಸ್ವಿಯಾಗಿ ಎಲ್ಲ ಕಡೆ ಹೋಗ್ತಿದೆ. ಇನ್ನೊಂದಷ್ಟು ಸ್ಕ್ರೀನ್ಸು ಅದು ಇಂಪ್ರೂವ್ ಆಗಲಿ. ಇನ್ನೊಂದಷ್ಟು ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ವಿಮರ್ಶೆಗಳನ್ನ ನೋಡಿ, ಸ್ವಇಚ್ಛೆಯಿಂದ ಬಂದಿರೋಂಥ ವಿಮರ್ಶೆಗಳು ಎಲ್ಲ ಪತ್ರಿಕೆಗಳಲ್ಲಿ, ಎಸ್ಪೆಷಲಿ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಬಂದಿರೋಂತಹ ರಿವ್ಯೂಸು. ಅಂದರೆ ಒಂದು ಕನ್ನಡ ಸಿನಿಮಾ ಬರ್ತಿದೆ ಅಂದರೆ ಎಷ್ಟೋ ರಿವ್ಯೂಸ್ ಬರೋದೇ ಇಲ್ಲ, ಎಷ್ಟೋ ಜನ ರಿವ್ಯೂನೇ ಮಾಡೋದಿಲ್ಲ, ಎಷ್ಟೋ ಜನ ಆ ಸಿನಿಮಾಗಳ ಬಗ್ಗೆ ಮಾತಾಡೋದೇ ಇಲ್ಲ. ಅಂದರೆ ಮೇ ಬಿ ಆ ಸಿನಿಮಾ ಅವ್ರಿಗೆ ಇಷ್ಟ ಅಲ್ಲ. ಬಟ್ ಈ ಸಿನಿಮಾ ವಿಚಾರಕ್ಕೆ ಅದೊಂದು ಮ್ಯಾಜಿಕ್ ಅಂತಾರಲ್ವ, ಸಿನಿಮಾ ಅದು ಇದು ಮಾಡಿದೆ, ಈ ಸಿನಿಮಾ ಮಾಡಿದೆ. ನೀವು ಸುಮ್ಮನೆ ಒಂದಷ್ಟು ಗಮನ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಕನ್ನಡ ಸಿನಿಮಾನ ಪ್ರೀತಿಸೋರು ಅಥವಾ ಸಿನಿಮಾನ ಪ್ರೀತಿಸೋರು ಪ್ರತಿಯೊಬ್ಬರು ಈ ಥರದ ಸಿನಿಮಾಗಳನ್ನು ಪ್ರೋತ್ಸಾಹಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ಕನ್ನಡ ಪಿಕ್ಚರ್ ಸದಾ ಈ ಥರದ ಚಿತ್ರಗಳ ಜೊತೆ ಯಾವತ್ತೂ ಇರುತ್ತೆ. ಸೊ ನಾವು ಪ್ರತಿ ಹಂತದಲ್ಲೂ ಇಂತಹ ಚಿತ್ರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ನಾಟ್ ಓನ್ಲಿ ಹೆಬ್ಬುಲಿ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳು ಬಂದಿದೆ. ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಆ ವಿಚಾರಕ್ಕೆ ಸುನಿ ಅಂತ ನಿರ್ದೇಶಕ ನಿಂತ್ಕೊಂಡಿದ್ದಾರೆ. ಸೊ ಆ ಸಿನಿಮಾ ಕೂಡ ತುಂಬ ಒಳ್ಳೆಯ ಪ್ರತಿಕ್ರಿಯೆಯನ್ನು ಗಳಿಸ್ಕೊಂಡು ತುಂಬ ಆರ್ಗ್ಯಾನಿಕ್ ಆಗಿ ಮುನ್ನುಗ್ತಾ ಇದೆ. ತುಂಬ ಖುಷಿ ವಿಷಯ, ಒಂದು ಹೊಸ ಪರ್ವ ಶುರುವಾಗಿದೆ. ಆ ಪರ್ವಕ್ಕೆ ಹಿಂಬಾಗಿ ಅಥವಾ ನೀವು ಪ್ರೇಕ್ಷಕರಾದ ನೀವೆಲ್ಲರೂ ಸಾಥ್ ಕೊಟ್ಟಾಗ ಖಂಡಿತವಾಗ್ಲೂ ನೀವು ಬಯಸುವಂತಹ ಸಿನಿಮಾಗಳು ನಮ್ಮಲ್ಲಿ ಯಥೇಚ್ಛವಾಗಿ ಬರ್ತವೆ. ಆಮೇಲೆ ಹೊಸತನಗಳು, ಹೊಸ ಹುಟ್ಟುಗಳು ಬೇಕಾಗಿದೆ. ಇರುವಂತಹ ಸ್ಟಾರ್ಗಳು ತುಂಬ ದೊಡ್ಡ ಸ್ಟಾರ್ಗಳಾಗಿರೋದ್ರಿಂದ ಅವರು ಒಂದು ಸಿನಿಮಾ ಕೊಡೋದಕ್ಕೇನೆ 1 ವರ್ಷ 2 ವರ್ಷ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಥರದ್ದು ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ್ದಲ್ಲಿ, ಅವ್ರಿಗೊಂದು ವೇದಿಕೆ ಸಿಕ್ಕಿದ್ದಲ್ಲಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರುವಂತಹ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹೆಬ್ಬುಲಿ ಕಟ್ ವಿಚಾರಕ್ಕೆ ಇಷ್ಟೆಲ್ಲ ಮಾತಾಡಿದ್ದೀನಿ. ಹೆಬ್ಬುಲಿ ಕಡೆ ಗಮನ ಕೊಡಿ. ನಮಸ್ಕಾರ.